ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ತನಿಖಾಧಿಕಾರಿ ಡಿವೈಎಸ್ಪಿ ಬಸವರಾಜ್ ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ ವಿಚಾರಣೆಗೆ ಹಾಜರಾಗುವುದಾಗಿ ತಿಳಿಸಿದ್ರು. ಹಾಗೆ ಅದೇ ರೀತಿಯಾಗಿ ಬಂದು ಹಾಜರಾಗಿದ್ದಾರೆ. ಈಗಾಗಲೇ ಯಡಿಯೂರಪ್ಪನವರು ವಿಚಾರಣೆಯನ್ನು ಎದುರಿಸಿದ್ದಾರೆ. 3 ಗಂಟೆಯನ್ನು ಯಡಿಯೂರಪ್ಪನವರು ವಿಚಾರಣೆ ಎದುರಿಸಿದ್ರು. ತನಿಖಾಧಿಕಾರಿ ಮುಂದೆ ಹಾಜರಾಗಿದ್ದಾರೆ. ಇದು ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರ ವಿಚಾರಣೆ ಈಗ ನಡೀತಾ ಇದೆ. ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗಿದ್ರು. ಈಗ ಕುಮಾರಸ್ವಾಮಿ ಅವರ ಸರದಿ ಇತ್ತು, ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ರು ಹಾಜರಾಗಬೇಕು ಅಂತೇಳಿ. ಇವತ್ತು ಸಂಜೆ ಬಂದು ಹಾಜರಾಗ್ತೀನಿ ಅಂತ ಅಂದಿದ್ರು. ಅದೇ ರೀತಿಯಲ್ಲಿ ಬಂದು ಹಾಜರಾಗಿದ್ದಾರೆ ತನಿಖಾಧಿಕಾರಿಯ ಮುಂದೆ. ಯಡಿಯೂರಪ್ಪನವರ ವಿಚಾರಣೆ ಈಗಾಗಲೇ ಆಗಿದೆ, ಕುಮಾರಸ್ವಾಮಿ ಅವರು ಹಾಜರಾಗಿದ್ದಾರೆ. ಅಲ್ಲೂ ಅವರು ಹೇಳ್ತಾ ಇರೋದು ಇದು ದ್ವೇಷ ರಾಜಕೀಯ ಅಂತ ಅವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಈ ಕಡೆಗೆ ಸಿದ್ದರಾಮಯ್ಯನವರು ಕೂಡ ಇದು ದ್ವೇಷ ರಾಜಕೀಯ ಅಂತ ಅವರು ಹೇಳ್ತಾ ಇದ್ದಾರೆ. ಇಬ್ಬರದು ದ್ವೇಷ ರಾಜಕೀಯ, ಬಟ್ ಆರೋಪ ಎಲ್ಲಿಂದ ಬರ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಆಗಿರೋ ಪ್ರಕರಣ ಆಗಿದೆಯೋ ಇಲ್ಲೋ ಯಾರಿಗೂ ಹೇಳ್ತಾ ಇಲ್ಲ. ಆಮೇಲೆ ಬಂದು ಮಾತನಾಡ್ತೀನಿ ಅಂದಿದ್ದಾರೆ. ಬಂದು ಮಾತಾಡ್ತಾರೆ, ನೋಡೋಣ ಏನು ಮಾತಾಡ್ತಾರೆ. ಇವತ್ತು ಲೋಕಾಯುಕ್ತ ವಿಚಾರಣೆಗಾಗಿ ಕುಮಾರಸ್ವಾಮಿ ಅವರನ್ನ ಕರೆಯಲಾಗಿತ್ತು. ಹಿಂದೆನೇ ನೋಟಿಸ್ ಕೊಟ್ಟಿದ್ರು, ಆದರೆ ಇವತ್ತು ಬರ್ತೀನಿ ಅಂತ HDK ಹೇಳಿದ್ರು. ಅದರಂತೆ ಇವತ್ತು ಈಗಷ್ಟೇ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ಬಸವರಾಜ್ ಮುಂದೆ ಅವರು ಈಗ ಎಲ್ಲ ವಿವರಣೆಗಳನ್ನ, ಅವರೇನೆಲ್ಲ ವಿವರಣೆಗಳನ್ನ ಕೋರ್ತಾರೋ ಅದೆಲ್ಲವನ್ನು ಕೂಡ ಕೊಡಲಿದ್ದಾರೆ. ಈಗಾಗಲೇ ಇದನ್ನ ಸುದ್ದಿಗೋಷ್ಠಿ ನಡೆಸೋ ಮೂಲಕವಾಗಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಡಿನೋಟಿಫೈ ಮಾಡಿದ್ರು, ಇದರಲ್ಲಿ ಯಾವ ರೀತಿಯಾಗಿ ಅವರು ಭಾಗಿಯಾಗಿದ್ರು, ಇಬ್ರು ಕೂಡ ಹೇಗೆ ಕೈ ಜೋಡಿಸಿದ್ರು ಅನ್ನೋದರ ಬಗ್ಗೆ ಸಚಿವರಾದಿಯಾಗಿ ಎಲ್ಲರೂ ಕೂಡ ಸುದ್ದಿಗೋಷ್ಠಿ ನಡೆಸಿ ಒಂದಷ್ಟು ದಾಖಲೆಗಳನ್ನು ಹೊರಗೆ ಹಾಕಿದ್ರು. ಅದಾದ ನಂತರದಲ್ಲಿ ರಿಯಾಕ್ಟ್ ಮಾಡಿದಂತಹ ಕುಮಾರಸ್ವಾಮಿ, ಇದೊಂದು ಹಳೆಯ ಪ್ರಕರಣ, ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ, ಹೀಗಿದ್ದೂ ಕೂಡ ಉದ್ದೇಶಪೂರ್ವಕವಾಗಿ ರಾಜಕೀಯ ದ್ವೇಷದಿಂದಾಗಿ ಇದನ್ನ ಕೆದಕುವಂತಹ ಪ್ರಯತ್ನ ಆಗ್ತಾ ಇದೆ. ಆಯ್ತು, ಎಲ್ಲವನ್ನು ಕೂಡ ತನಿಖೆಯ ಮೂಲಕವಾಗಿ ಎದುರಿಸ್ತೀನಿ, ನನ್ನ ಸತ್ಯ ನಾನೇನು ಅದರಲ್ಲಿ ಭಾಗಿನೇ ಆಗಿಲ್ಲ ಅಂದಮೇಲೆ ಅದರಲ್ಲಿ ನನ್ನ ಹಿಂದೆ ಜರುಗುವಂತಹ ಪ್ರಶ್ನೆ ಏನಿದೆ ವಿಚಾರಣೆ ಆಗಲಿ, ಆದರೆ ನಾನು ವಿಚಾರಣೆಗಾಗಿ ಸಮಯವನ್ನು ಕೋರಿದ್ದೀನಿ, ಸಮಯಕ್ಕೆ ಹೋಗ್ತೀನಿ ಅಂತ ಕೂಡ ಹೇಳಿದ್ರು. ಅದರಂತೆ ಈಗ ಅವರು ವಿಚಾರಣೆಗಾಗಿ ಹೋಗಿದ್ದಾರೆ. ಇನ್ನು ಯಡಿಯೂರಪ್ಪ ಅವರ ವಿಚಾರಣೆಯನ್ನು ಕೂಡ ಹಿಂದೆ ನಡೆಸಲಾಗಿತ್ತು. ಸತತ 3 ಗಂಟೆಗಳ ವಿಚಾರಣೆಯನ್ನ ಯಡಿಯೂರಪ್ಪನವರು ಎದುರಿಸಿದ್ರು. ಅದಾದ ನಂತರದಲ್ಲಿ ಈಗ ಕುಮಾರಸ್ವಾಮಿ ಯಡಿಯೂರಪ್ಪನಂತ ಹಿರಿಯರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ, ಈ ಪ್ರಕರಣದಲ್ಲಿ ಏನಿಲ್ಲ ಅಂದ್ರೂ ಕೂಡ ಅವರನ್ನ ಭಾಗಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸಹಜವಾಗಿ ಬಿಜೆಪಿ ಕೂಡ ಮಾಡಿತ್ತು.